ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಹೊಳೆನರಸೀಪುರದ ಹರದನಹಳ್ಳಿಯಲ್ಲಿ ನಾಳೆ ಅಂತ್ಯಕ್ರಿಯೆ ಕೂಡ ಇದೆ. ಹಾಗಾಗಿ ಎಲ್ಲಾ ಸಿದ್ದತೆಗಳನ್ನು ಕೂಡ ಈಗ ಅಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ನಾಳೆ ಬೆಳಗ್ಗೆವರೆಗೂ ಕೂಡ ಸಾರ್ವಜನಿಕ ದರ್ಶನಕ್ಕೂ ಕೂಡ ಅವಕಾಶವನ್ನ ನೀಡಲಾಗಿದೆ. ನಾಳೆ ಮಧ್ಯಾಹ್ನ ಮಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನ ಕೂಡ ನೆರವೇರಿಸಲಿದ್ದಾರೆ. ಎಲ್ಲಾ ರೀತಿಯ ಸಿದ್ದತೆಗಳನ್ನ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಅಂತಿಮ ಯಾತ್ರೆ ಈಗ ಸಾಗ್ತಾ ಇದೆ. ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಅಂತ್ಯಕ್ರಿಯೆ ನಡೆಯುವಂತಹ ಜಾಗ ಅಲ್ಲೂ ಕೂಡ ಎಲ್ಲಾ ರೀತಿಯ ಸಿದ್ದತೆಗಳನ್ನ ಜಿಲ್ಲಾಡಳಿತದ ವತಿಯಿಂದ ಮಾಡಿಕೊಳ್ಳಲಾಗ್ತಾ ಇದೆ. ಹರದನಹಳ್ಳಿಯಲ್ಲಿ ಈಗ ಸಿದ್ದತೆ ಕಾರ್ಯ ಅಂದ್ರೆ ನಾಳೆ ಅಂತ್ಯಕ್ರಿಯೆಗೆ ಬೇಕಾಗುವಂತಹ ಸಿದ್ದತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರೋದು. ಅದು ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಅಂತಿಮ ಯಾತ್ರೆ ಸಾಗ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ದಾರಿಯುದ್ದಕ್ಕೂ ಕೂಡ ಅಂತಿಮ ದರ್ಶನವನ್ನ ಅನೇಕರು ಪಡಿತಾ ಇದ್ದಾರೆ. ಅಂತಿಮ ನಮನವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಹೊಳೆನರಸೀಪುರದ ಹರದನಹಳ್ಳಿಯಲ್ಲಿ ನಾಳೆ ಅಂತ್ಯಕ್ರಿಯೆ ಇದೆ. ನಾಳೆಯವರೆಗೂ ಕೂಡ ಅಂತಿಮ ದರ್ಶನಕ್ಕೆಲ್ಲ ರೀತಿಯ ವ್ಯವಸ್ಥೆಗಳನ್ನ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ನಾಳೆ ಬೆಳಗ್ಗೆಯವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇದೆ ಅನ್ನುವಂಥ ಮಾಹಿತಿ ಇರೋದು. ಮಧ್ಯಾಹ್ನದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಈಗಾಗಲೇ ಕುಟುಂಬಸ್ಥರು ಕೂಡ ಹಂಚಿಕೊಂಡಿದ್ದಾರೆ. ಅಂತಿಮ ಯಾತ್ರೆ ಸಾಗ್ತಾ ಇರುವಂತಹ ದೃಶ್ಯವನ್ನ ಈಗ ಗಮನಿಸ್ತಾ ಇದ್ದೀವಿ. ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ದಾರಿಯುದ್ದಕ್ಕೂ ಸಾಗ್ತಾ ಇರುವಂತಹ ದಾರಿಯ ಉದ್ದಕ್ಕೂ ಕೂಡ ಅನೇಕರು ಆಗಮಿಸಿ ಈಗ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಅಂತಿಮ ನಮನವನ್ನ ಸಲ್ಲಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಹರದನಹಳ್ಳಿಯತ್ತ ಸಾಗ್ತಾ ಇದೆ ಪಾರ್ಥಿವ ಶರೀರ. ಆ ದಾರಿಯ ಉದ್ದಕ್ಕೂ ಕೂಡ ಅನೇಕ ಕಡೆಗಳಲ್ಲಿ ಅನೇಕ ಸರ್ಕಲ್ಗಳಲ್ಲಿ ಈಗಾಗಲೇ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಅಲ್ಲಿ ಒಂದು 5 ರಿಂದ 10 ನಿಮಿಷಗಳ ಕಾಲ ನಿಲ್ಲಿಸಿ ಅಂತಿಮ ನಮನವನ್ನ ಸಲ್ಲಿಸುವಂತಹ ನಿಟ್ಟಿನಲ್ಲಿ ಅದಕ್ಕೂ ಕೂಡ ಅನುವು ಮಾಡಿಕೊಡಲಾಗಿದೆ. ಅಂತಿಮ ಯಾತ್ರೆ ಸಾಗುವಂತಹ ಮಾರ್ಗ, ಆ ಮಾರ್ಗದುದ್ದಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಜಮಾವಣೆಗೊಂಡು ಅಂತಿಮ ನಮನವನ್ನು ಸಲ್ಲಿಸ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಹೊಳೆನರಸೀಪುರದ ಹರದನಹಳ್ಳಿಯಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಕೂಡ ನಡೆಯಲಿದೆ. ರೇವಣ್ಣ ಕುಟುಂಬಕ್ಕೆ ಸೇರಿದಂತಹ ಹೊಲದಲ್ಲಿ ಅಂತ್ಯಕ್ರಿಯೆಗೆ ಈಗ ಸಿದ್ದತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸುಮಾರು 10 ಎಕರೆ ಜಾಗದಲ್ಲಿ ಈಗ ಅಂತ್ಯಕ್ರಿಯೆಗೆ ಸಿದ್ದತೆಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ. ರೇವಣ್ಣ ಅವರಿಗೆ ಸೇರಿದಂತಹ ಜಾಗ ಸುಮಾರು 10 ಎಕರೆ ಜಾಗದಲ್ಲಿ ಅಂತ್ಯಕ್ರಿಯೆಗೆ ಈಗ ಸಿದ್ದತೆಗಳನ್ನ ತಯಾರಿಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ದೈವಾಧೀನರಾಗಿದ್ದಾರೆ. ಈಗಾಗಲೇ ಅವರ ಅಂತ್ಯಕ್ರಿಯೆಯನ್ನ ಮಾಡಲಿಕ್ಕೆ ಹರದನಹಳ್ಳಿ ದೇವೇಗೌಡರ ಹುಟ್ಟೂರಾದ ಹರದನಹಳ್ಳಿಯ ಅವರ ಕುಟುಂಬಕ್ಕೆ ಸೇರಿದ ಹೊಲದಲ್ಲೇ ಅಂತ್ಯಕ್ರಿಯೆಗೆ ಸಿದ್ದತೆಯನ್ನ ಮಾಡಿಕೊಳ್ಳಲಾಗ್ತಿದೆ. ಸುಮಾರು ಈ ಜಾಗ 30 ಎಕರೆಗೂ ಹೆಚ್ಚು ವಿಸ್ತಾರವನ್ನ ಹೊಂದಿರುವಂತಹ ಜಾಗ. ಈ ಜಾಗದ ಒಂದು ಬದಿಯಲ್ಲಿ ಸುಮಾರು 15 ಎಕರೆಯಷ್ಟು ಜಾಗವನ್ನ ಈಗಾಗಲೇ ಸಮತಟ್ಟಗೊಳಿಸಲಾಗ್ತಿದೆ. ಮುಖ್ಯವಾಗಿ ಚೆನ್ನಮ್ಮನವರ ಅಂತ್ಯಕ್ರಿಯೆಯನ್ನ ಇಲ್ಲೇ ಯಾಕೆ ಮಾಡಲಾಯಿತು ಅನ್ನುವಂತ ಪ್ರಶ್ನೆಗೆ ಉತ್ತರ ಅಂದ್ರೆ ನೋಡಬಹುದು, ಏನು ದೇವೇಗೌಡರು ಮುಖ್ಯವಾಗಿ ಈ ಏನು ನಾನು ತೋರಿಸ್ತಾ ಇದ್ದೀನಿ ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ಏನು ಇದೆ ಅದರ ಒಂದು ಅತಿಯಾಗಿ ನಂಬುವಂತಹ ಭಕ್ತರು ದೇವೇಗೌಡರ ಕುಟುಂಬ, ಹಾಗೆ ರೇವಣ್ಣ ಕೂಡ. ಈ ಮಾವಿನಕೆರೆ ಬೆಟ್ಟ ಏನಿದೆ ಆ ಬೆಟ್ಟದ ಪಕ್ಕದಲ್ಲಿ ಅಂದ್ರೆ ಆ ಬೆಟ್ಟದ ತಪ್ಪಲಿನಲ್ಲೇ ಇರುವಂತಹ ಜಾಗ ಈ ಹರದನಹಳ್ಳಿಯ ಈಗ ಚೆನ್ನಮ್ಮನವರ ಅಂತ್ಯಕ್ರಿಯೆಯನ್ನ ಮಾಡಲಾಗ್ತಿರುವಂತಹ ಜಾಗ ಆಗಿದೆ. ನೇರವಾಗಿ ಈ ಬೆಟ್ಟದ ನೆರಳು ಬೆಟ್ಟದ ಸಮೀಪವೇ ಇರುವಂತಹ ಜಾಗಕ್ಕೆ ಬೀಳುವಂತದ್ದು. ಜೊತೆಗೆ ರಂಗನಾಥ ಸ್ವಾಮಿಯನ್ನ ಈ ಹಿಂದೆ ದೇವೇಗೌಡರು ಅನೇಕ ಬಾರಿ ಸ್ಮರಿಸಿದ್ದಾರೆ. ದೇವೇಗೌಡರು ಚುನಾವಣೆಗೆ ನಿಲ್ಲುವುದಕ್ಕಿಂತ ಮುಂಚೆ ಅವರ ಬಿ ಫಾರಂ ಇರ್ಬೋದು ಅಥವಾ ಏನೇ ಇದ್ದರೂ ಈ ಬೆಟ್ಟದಲ್ಲಿ ಪೂಜೆ ಸಲ್ಲಿಸಿಯೇ ಅವರು ತಮ್ಮ ಮುಖ್ಯವಾದ ಹೆಜ್ಜೆಗಳನ್ನ ಇಡುವಂತದ್ದು. ಈ ಒಂದು ಬೆಟ್ಟಕ್ಕೆ ಈ ರಂಗನಾಥ ಸ್ವಾಮಿಗೆ ನಡೆದುಕೊಳ್ಳುವ ವಿಚಾರದಲ್ಲಿ ಚೆನ್ನಮ್ಮ ಅವರು ಕೂಡ ಅಷ್ಟೇ ಗಂಟೆಗಟ್ಟಲೆ ಪೂಜೆಗಳನ್ನ ಮಾಡುವಂತಹ ವ್ಯಕ್ತಿಯಾಗಿದ್ರು. ಹೀಗಾಗಿ ಪತಿ ಹಾಗೂ ಪತ್ನಿ
ಇಬ್ಬರಿಗೂ ಮತ್ತು ಈ ರಂಗನಾಥ ಸ್ವಾಮಿ ಬೆಟ್ಟಕ್ಕೂ ಅವಿನಾಭಾವ ಸಂಬಂಧ. ಈ ಕಾರಣದಿಂದಾಗಿ ಕೂಡ ಈ ಒಂದು ಜಾಗವನ್ನ ಆಯ್ಕೆ ಮಾಡಲಿಕ್ಕೆ ಮುಖ್ಯ ಕಾರಣ ಆಗಿರುವಂತದ್ದು. ಹೀಗಾಗಿ ತಾನು ನಂಬಿರುವಂತಹ ರಂಗನಾಥ ಸ್ವಾಮಿಯ ಏನು ನೆಲೆಸಿರುವಂತಹ ಬೆಟ್ಟದ ತಪ್ಪಲಿನಲ್ಲೇ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಕೂಡ ಆಗ್ತಾ ಇರೋದಕ್ಕೆ ಮುಖ್ಯ ಕಾರಣ ಆಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.